HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ವರದಿಯಾಗುತ್ತಿರುವ ಹಾರ್ಟ್ ಅಟ್ಯಾಕ್ಗಳು, ಹಿಮ್ಸ್ನಲ್ಲಿ ಆರಂಭವಾಗದ ಹೃದಯಾಘಾತ, ಕ್ಯಾನ್ಸರ್ ಆಸ್ಪತ್ರೆಗೆ ಖಂಡನೆ. ಮೆಕ್ಕೆಜೋಳ ಪರಿಹಾರಕ್ಕೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಗಂಡನಿಂದಲೇ ಪತ್ನಿ ಕೊಲೆ ಆರೋಪ, ಮರಣೋತ್ತರ ಪರೀಕ್ಷೆ ನಡೆಸಿ ನ್ಯಾಯಕ್ಕಾಗಿ ಮನವಿ. ದಲಿತ ಪರ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಪ್ರತಿಭಟನೆ. ಆನೆ ಕಾರ್ಯಪಡೆ ಕಚೇರಿಯ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ, ಗುಣಮಟ್ಟದ ಕಾಮಗಾರಿ ಆರಂಭಿಸಲು ಒತ್ತಾಯ. ಕಾಫಿ ಬೆಳೆಗಾರರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ. ಹಿಮ್ಸ್ ಹೃದಯಾಘಾತ ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಿ 2 ವರ್ಷದ ಮೇಲಾಗಿದೆ. ಯಂತ್ರೋಪಕರಣಗಳಿಲ್ಲದೆ ಇನ್ನೂ ಆರಂಭಗೊಂಡಿಲ್ಲ. ಇದನ್ನು ಹಾಸನದಲ್ಲಿ ಪ್ರಾರಂಭಿಸಿದರೆ ಮಡಿಕೇರಿ, ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಗೆ ಉಪಯೋಗವಾಗುತ್ತದೆ. ಕೂಡಲೇ ಪ್ರಾರಂಭಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನೆಯು ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು, ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಆನೆಕೆರೆ ರವಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ಹೃದಯಾಘಾತದಿಂದ ಅತಿ ಹೆಚ್ಚು ಜನ ಸಾವಿಗೀಡಾಗ್ತಿದ್ದಾರೆ. ಹಿಮ್ಸ್ ಆಸ್ಪತ್ರೆ ಉದ್ಘಾಟನೆ ಆದರೆ ಕರ್ನಾಟಕದಲ್ಲಿಯೇ 2ನೇ ಅತಿ ದೊಡ್ಡ ಆಸ್ಪತ್ರೆಯಾಗುತ್ತದೆ. ರೋಗಿಗಳು ಬೆಂಗಳೂರು, ಮೈಸೂರು, ಮಂಗಳೂರು ಜಿಲ್ಲೆಗಳಿಗೆ ಹೋಗಬೇಕು. ಹೋಗುವಾಗಲೇ ಮಾರ್ಗ ಮಧ್ಯದಲ್ಲೇ ಸಾವಿಗೀಡಾಗ್ತಿದ್ದಾರೆ. ಇದರಿಂದ ಬಡವರ್ಗದ ಜನರಿಗೆ ತೊಂದರೆಯಾಗುತ್ತಿದೆ. ಅದರಿಂದ ಹಾಸನ ಜಿಲ್ಲೆಯಲ್ಲಿ ಅತಿ ಬೇಗನೆ ಈ ಆಸ್ಪತ್ರೆ ಪ್ರಾರಂಭಗೊಂಡು ರೈತರಿಗೆ, ಕಾರ್ಮಿಕರಿಗೆ ಮುಂತಾದ ಎಲ್ಲ ಬಡ ಜನರಿಗೆ ಅನುಕೂಲವಾಗುತ್ತದೆ. ಈ ಆಸ್ಪತ್ರೆಯನ್ನು ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಹಾಸನದ ಬಡ ಜನರನ್ನು ಉಳಿಸುವ ಕಡೆ ಗಮನ ಹರಿಸಬೇಕು. ಬರೀ 25 ವರ್ಷದಿಂದ 40 ವರ್ಷದ ಒಳಗಡೆ ಇರುವವರೇ ಜಾಸ್ತಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಒಂದು ದಿನಕ್ಕೆ 5 ರಿಂದ 10 ಸಾವುಗಳಾಗುತ್ತಿವೆ. ಕೆಲವು ಜನರ ಸಾವುಗಳು ಪ್ರಚಾರಕ್ಕೆ ಬರುತ್ತಿಲ್ಲ. ಇದನ್ನು ಮನಗಂಡು ರಾಜಕೀಯ ಭೇದಭಾವ ಮಾಡದೆ ಆದಷ್ಟು ಬೇಗನೆ ಒಗ್ಗಟ್ಟಿನಿಂದ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಬೇಕೆಂದು ಕಳಕಳಿಯ ಮನವಿ ಮಾಡುತ್ತೇವೆ. ಕಳಪೆ ಬೀಜದಿಂದ ಜೋಳದ ಬೆಳೆಗಳು ನಾಶವಾಗಿ ಹುಕ್ಕೆ ಹೊಡೆದ ಮೇಲೆ ಭೂಮಿಯಲ್ಲಿ ಜೋಳವನ್ನು ಹುಡುಕಲಾಗದೆ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಜೋಳದ ಬೆಳೆಗೆ ಸರಿಯಾದ ಪರಿಹಾರವನ್ನ ಆದಷ್ಟು ಬೇಗ ಎಲ್ಲ ರೈತರಿಗೆ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋರನಕೊಪ್ಲು ಜಯರಾಮ್, ಶಿವರಾಮೇಗೌಡ, ಪವಿತ್ರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮುಖ್ಯ ಉದ್ದೇಶ ಹೃದಯಾಘಾತದಿಂದ ಸುಮಾರು 2 ದಿನಕ್ಕೆ ಒಬ್ಬರು ಸಾಧ್ಯ ಆದರೆ ಸುಮಾರು ಒಂದು 40-45 ಜನ ನಮ್ಮ ಜಿಲ್ಲೆಯಲ್ಲೇ ಸತ್ತಿದ್ದಾರೆ. ಮತ್ತು ಕೋಟಿ ಅಂತ ಒಂದು ಜಾಗದಲ್ಲಿ 5-6 ವರ್ಷ ಆಗಿದೆ ಆ ಒಂದು ಹಾಸ್ಪಿಟ್ಲ್ ಕಟ್ಟಿ ಹಾಳ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಈ ಸರ್ಕಾರ ಆಗಲಿ ಹಿಂದಿನ ಸರ್ಕಾರ ಚಕಾರ ಇರ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಏನಿದು ಅಳಿಜೋಳ ಅಂತ ಏನು ಬರುತ್ತೆ ಸಂಪೂರ್ಣವಾಗಿ ಹಾಳಾಗಿದೆ. 80% ಹಾಳಾಗಿದೆ. ಆ ಜೋಳಕ್ಕೆ ಪರಿಹಾರವಾಗಿ ನಾವು ಮುಖ್ಯಮಂತ್ರಿ ಮಾತಾಡಿದ್ದೀವಿ. ಅದ್ರ ಬಗ್ಗೆ ಯಾವುದೇ ಒಂದು ಅಧಿಕಾರಿಗಳನ್ನು ರೈತರ ಹತ್ರ ಕಳಿಸ್ತಾ ಇಲ್ಲ. ಇಲ್ಲಿವರೆಗೂ ಕಳಿಸಿಲ್ಲ. ಇಲ್ಲಿವರೆಗೂ ಸಮೀಕ್ಷೆ ಮಾಡಿಲ್ಲ. ಅದು ಶೀಘ್ರದಲ್ಲೇ ಸಮೀಕ್ಷೆ ಆಗಬೇಕು. 80% ಇವತ್ತು ಜೋಳ ಹಾಳಾಗಿದೆ. ಮತ್ತು ಇವತ್ತೇನು ಸಾಯ್ತಾ ಇದ್ದಾರೆ ಅದಕ್ಕೆ ಶೀಘ್ರದಲ್ಲೇ ಆ ಒಂದು ಹೃದಯಾಘಾತ ಏನು ಒಂದು ಸೆಂಟ್ರನ್ನ ಓಪನ್ ಮಾಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರವನ್ನು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಜೋಳದ ಪರಿಹಾರವನ್ನು ಕೂಡಲೇ ಆ ಅಧಿಕಾರಿಗಳನ್ನ ಕರೆಸಿ ಆ ಒಂದು ತುಲನೆ ಮಾಡಿ ಪರಿಶೀಲನೆ ಮಾಡಿ ಸ್ಪಾಟಿಗೆ ಕಳಿಸಿ ರೈತರ ಹೊಲಗಳಿಗೆ ಕಳಿಸಿ ಅದನ್ನು ಪರಿಶೀಲನೆ ಮಾಡಿ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಆನೆಕೆರೆ ರವಿ, ರಾಜ್ಯ ಉಪಾಧ್ಯಕ್ಷರು. ಕೆಳಹಳ್ಳಿ ದಲಿತ ಮಹಿಳೆ ಶಾರದಾರನ್ನ ಗಂಡನಾದ ಪ್ರಸನ್ನ ಕೊಲೆ ಮಾಡಿರುವ ಬಗ್ಗೆ ಅನುಮಾನವಿದ್ದು ಮರಣೋತ್ತರ ಪರೀಕ್ಷೆ ನಡೆಸಿ ಸತ್ಯತೆ ಹೊರಬರುವ ಮೂಲಕ ನ್ಯಾಯ ಕೊಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕೆಂದು ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ದಲಿತ ಪರ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮತ್ತು ಹಿಮ್ಸ್ ನಿರ್ದೇಶಕ ರಾಜಣ್ಣ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಮತ್ತು ಬಿಎಸ್ಪಿ ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್ ಮಾಧ್ಯಮದೊಂದಿಗೆ ಮಾತನಾಡಿ, ಎಸ್ಸಿ ಸಮುದಾಯದ ಶಾರದಾ ಕಳೆದ 6 ವರ್ಷದ ಹಿಂದೆ ಬೇಲೂರು ತಾಲೂಕಿನ ಲಿಂಗಾಯತ ಸಮುದಾಯದ ಪ್ರಸನ್ನ ಅವರನ್ನ ಪ್ರೀತಿಸಿ ಮದುವೆಯಾಗಿರುತ್ತಾರೆ. ಎಸ್ಸಿ ಜಾತಿ ಎಂಬ ಕಾರಣಕ್ಕೆ ಪ್ರಸನ್ನ ಮನೆಯವರು ನಿಂದಿಸಿ ಮನೆಗೆ ಬರದಂತೆ ತಿಳಿಸಿದ ಹಿನ್ನೆಲೆ ಪ್ರಸನ್ನ ಬಾಡಿಗೆ ಮನೆಯಲ್ಲಿ ವಾಸವಿರುತ್ತಾರೆ. ಆದರೆ ಇತ್ತೀಚೆಗೆ ಪ್ರಸನ್ನ, ನೀನು ನನ್ನ ಮದುವೆಯಾದ ಕಾರಣಕ್ಕೆ ಮನೆಯವರನ್ನ ಜನಾಂಗದವರನ್ನ ಬಿಡಬೇಕಾಯಿತು ಎಂದು ನಿತ್ಯ ಹೆಂಡತಿ ಶಾರದಾಳಿಗೆ ಕಿರುಕುಳ ನೀಡುತ್ತಿದ್ದ ಎಂದು ಆರೋಪಿಸಿದರು. ಪ್ರಸನ್ನ ಜುಲೈ 1ರ ರಾತ್ರಿ ಕುಡಿದು ಬಂದು ಶಾರದಾಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ. ಬೆಳಗ್ಗೆ ದೇವಸ್ಥಾನಕ್ಕೆ ಕರೆದುಕೊಂಡು ಬರುವಂತೆ ನಾಟಕವಾಡಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾಳೆ ಎಂದು ಬಿಂಬಿಸಿ ಸಂಬಂಧಿಕರಿಗೆ, ಪೊಲೀಸರಿಗೆ ಮಾಹಿತಿ ನೀಡಿ ಕೊಲೆ ಮರೆಮಾಚಲು ಯತ್ನಿಸಿದ್ದಾನೆ ಎಂದು ಆರೋಪಿಸಿದರು. ಆದ್ದರಿಂದ ಕೊಲೆ ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆಸಿ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ನಡೆಸಿ ತಪ್ಪಿತಸ್ಥ ಪ್ರಸನ್ನ ಹಾಗೂ ಇದರ ಹಿಂದೆ ಸಹಕಾರ ನೀಡಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು.
ಈ ಕೇಸಿನ ದಿಕ್ಕು ತಪ್ಪಿಸಲು ಮುಂದಾಗಿರುವ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಪಡಿಸಬೇಕೆಂದು ಕೋರಿದ್ರು. ಪ್ರತಿಭಟನೆಯಲ್ಲಿ ದಸಂಸ ಮುಖಂಡ ಮಲ್ಲೇಶ್ ಅಂಬುಗ, ಕೃಷ್ಣದಾಸ್, ಲಕ್ಷ್ಮಣ್ ಬೇಲೂರು, ಪುರಸಭೆ ಮಾಜಿ ಸದಸ್ಯ ಮಂಜುನಾಥ್, ನಿಂಗರಾಜು, ಸ್ವಾಮಿ, ಚಂದ್ರು, ಲೋಕೇಶ್, ಕೆಡಿಪಿ ಸದಸ್ಯ ನವೀನ್, ಹರೀಶ್, ರಮೇಶ್, ಶಿವಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇಡೀ ಹಾಸನ ಜಿಲ್ಲೆಯ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಬೇಲೂರು ತಾಲೂಕು ಕೆಳ್ಳಹಳ್ಳಿ ಗ್ರಾಮದ ಶಾರದಾ ಅಂತ ಹೆಣ್ಮಗಳು ಅದೇ ಗ್ರಾಮದ ಪ್ರಸನ್ನ ಎಂಬಾತನನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದರು. ಆ ಪ್ರೀತಿ ಮಾಡಿ ಮದುವೆ ಆಗಿ ಒಂದು 6 ವರ್ಷದಿಂದ ಏನು ಹುಡುಗಿ ದಲಿತ ಸಮುದಾಯಕ್ಕೆ ಸೇರಿದರೆ ಅವರ ಗಂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಅವರ ಮನೆಯವರು ಇನ್ನು ಅಂತರ್ಜಾತಿ ವಿವಾಹ ಅಂತ ಹೇಳಿ ಇದುವರೆಗೂ ಕೂಡ ಮನೆಗೆ ಸೇರಿಸಿರಲಿಲ್ಲ. ಏನು ಮೊದಲು ಅನನ್ಯ ಆಗಿದ್ದಂಥ ಪ್ರಸನ್ನ ನಂತರದಲ್ಲಿ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಈ ಸಂಬಂಧ ಹಲವಾರು ಬಾರಿ ಬೇಲೂರು ಪೊಲೀಸ್ ಠಾಣೆ SP DYSP ಎಲ್ಲ ದೂರು ಕೊಟ್ಟಿದ್ದಾರೆ. ಹೀಗೆ ಮೊನ್ನೆ ಸುಮಾರು ಇದೇ 2ನೇ ತಿಂಗಳು ಇವತ್ತೇನು ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಏನು ಬೇಲೂರು ತಾಲೂಕು ಕಸ್ಬಾ ಹೋಬಳಿ ಕೆಳ್ಳಹಳ್ಳಿ ಗ್ರಾಮದ ದಲಿತ ಸಮುದಾಯದ ಹೆಣ್ಣುಮಗಳು ಶಾರದಾಳನ್ನು ಅದೇ ಗ್ರಾಮದ ವೀರಶೈವ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಏನು ನಮ್ಮ ಪ್ರಸನ್ನ ಅಂತಕ್ಕಂಥ ಒಬ್ಬ ಹುಡುಗ ಮದುವೆ ಆಗಿದ್ದ. ಈ ಮದುವೆಗೆ ಅವ್ರ ಮನೇಲಿ ಭಾಳ ವಿರೋಧ ಇತ್ತು. ಮದುವೆ ಆದರೂ ಕೂಡ ಮನೆಗೆ ಸೇರಿಸಲಿಲ್ಲ. ನೀನು ಅವಳು ಬಿಟ್ಟು ಬಂದರೆ ಮಾತ್ರ ಮನೆಗೆ ಸೇರಿಸ್ತೀವಿ ಅಂತಕ್ಕಂಥ ತಾಕೀತನ್ನು ಮಾಡಿದರು. ಆದರೂ ಕೂಡ ಪ್ರಸನ್ನ ಒಂದು ಬಾಡಿಗೆ ಮನೆ ಗಬಲ್ಗೋಡ್ ಗಡಿಯಲ್ಲಿ ಬಾಡಿಗೆ ಮನೆ ಮಾಡೋದು ವಾಸ ಮಾಡಿದ್ರು. ಈಗಾಗಲೇ ಒಂದು 3-3.5 ವರ್ಷದ ಒಂದು ಹೆಣ್ಣುಮಗಳು ಅವ್ರಿಗಿದೆ. ಆದರೂ ಕೂಡ ಯಾವಾಗ ಪ್ರಸನ್ನ ಅವ್ರ ಮನೆ ಒಳಗಡೆ ಆನೆ ಕಾರ್ಯಪಡೆ ಕಚೇರಿ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಅದನ್ನು ಕೂಡಲೇ ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿ ಪ್ರಾರಂಭಿಸುವವರೆಗೂ ಇಲ್ಲಿ ಕಾಮಗಾರಿ ಮಾಡಲು ಬಿಡೋದಿಲ್ಲ ಎಂದು ಕಾಫಿ ಬೆಳೆಗಾರರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಮಾಡಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಬಳಿ ಬೆಳೆಗಾರರು, ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಮಾನವ ಹಾಗೂ ಆನೆ ಸಂಘರ್ಷದಿಂದ ಪ್ರತಿನಿತ್ಯ ಪ್ರಾಣಹಾನಿ ಜೊತೆಗೆ ಬೆಳೆ ನಷ್ಟದಿಂದ ಕಂಗಾಲಾಗಿದ್ದು ಹಲವಾರು ಬಾರಿ ಪ್ರತಿಭಟಿಸಿದ ಹಿನ್ನೆಲೆ ಸರ್ಕಾರ ಇಲ್ಲಿ 24 ಗಂಟೆಗಳ ಕಾಲ ಕಾಡಾನೆಗಳ ಚಲನವಲನದ ಬಗ್ಗೆ ಮಾಹಿತಿ ನೀಡಲು ಆನೆ ಕಾರ್ಯಪಡೆ ಕಚೇರಿಯನ್ನ ನಿರ್ಮಾಣ ಮಾಡಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಮಾಡಿ 40 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅನುದಾನ ನೀಡಿದ್ರು. ಆದರೆ ಈ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದ್ದು ಬೆಳೆಗಾರರು ಕೆಲಸ ಮಾಡಲು ಬಿಡದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್, ಸುಮಾರು 5 ವರ್ಷಗಳ ಅವಧಿಯಲ್ಲಿ ಬೆಳೆಗಾರರ ಸಮಸ್ಯೆ ಒಂದಲ್ಲ ಒಂದು ಸ್ಥಿತಿಯಲ್ಲಿದ್ದು ಆನೆಗಳ ಹಾವಳಿಯಿಂದಾಗಿ ನಮ್ಮ ಮಲೆನಾಡು ಭಾಗದ ರೈತರು, ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ. ನಮಗೆ ಶಾಶ್ವತವಾಗಿ ಆನೆಗಳನ್ನು ತೆರವುಗೊಳಿಸಿ ಅವು ಎಲ್ಲಿ ಸಂಚರಿಸುತ್ತದೆ ಎಂದು ರೈತರಿಗೆ ಮಾಹಿತಿ ನೀಡುವಂತೆ ಅರಣ್ಯ ಸಚಿವರಲ್ಲಿ ಕೇಳಿಕೊಂಡ ಹಿನ್ನೆಲೆ ಖುದ್ದಾಗಿ ಸ್ಥಳಕ್ಕಾಗಮಿಸಿ 40 ಲಕ್ಷ ವೆಚ್ಚದಲ್ಲಿ ಜಿಲ್ಲಾ ಆನೆ ಕಾರ್ಯಪಡೆ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ರು. ತುರ್ತಾಗಿ ಕೆಲಸ ಆರಂಭವಾದರೂ ಗುತ್ತಿಗೆದಾರನ ಬೇಜವಾಬ್ದಾರಿತನ ಹಾಗೂ ಅವನ ಕಾಮಗಾರಿಗೆ ಕನ್ನಡಿ ಎಂಬಂತೆ ಅತ್ಯಂತ ಕಳಪೆಯಾಗಿ ಕೂಡಿದ್ದರ ಬಗ್ಗೆ ಶಾಸಕರಿಗೆ, ಜಿಲ್ಲಾ ಹಾಗೂ ತಾಲೂಕು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದರೂ ಅದರ ಬಗ್ಗೆ ಗಮನ ಹರಿಸದಿದ್ದಾಗ ಸ್ಥಳಕ್ಕೆ ಶಾಸಕರೇ ಬಂದು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಎಚ್ಚರಿಕೆ ನೀಡಿದ್ರು ಎಂದರು. ಈ ಭಾಗದ ಎಲ್ಲಾ ಬೆಳೆಗಾರರು ಉತ್ತಮ ಗುಣಮಟ್ಟದ ಕಾಮಗಾರಿ ಆಗುವವರೆಗೂ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜ್ಕುಮಾರ್, ಮೋಹನ್ ಕುಮಾರ್, ಸತೀಶ್, ರೇಣುಕುಮಾರ್, ಚಂದ್ರಶೇಖರ್, ನಟರಾಜ್, ದರ್ಶನ್, ಶ್ರೀಕಾಂತ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. 47 ಲಕ್ಷ ರೂಪಾಯಿಗೆ ಎಸ್ಟಿಮೇಷನ್ ಆಗಿದೆ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ನಾವು ಇಲ್ಲಿ ನಮ್ಮ ಹೋಬಳಿ ಮಟ್ಟದಿಂದ DFO ಕೂಡ ಇದೀಗ ಮಾತಾಡಿದ್ದೀವಿ. ಅವರು ಕೂಡ ನಮಗೆ ಸ್ಪಂದಿಸಿಲ್ಲ ಇಲ್ಲಿವರೆಗೂ. ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ, ಸಂಪೂರ್ಣವಾಗಿ ಇದನ್ನು ಹೊಸದಾಗಿ ಮಾಡಬೇಕು. ಎಸ್ಟಿಮೇಷನ್ ಏನಿದೆಯೋ ಅದ್ರ ಪ್ರಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಈ ಕಚೇರಿಯಲ್ಲಿರೋಂಥವರು ಅಧಿಕಾರಿಗಳೇ ಹೊರತು ಏನಿವತ್ತು ಬೇಲೂರು ತಾಲೂಕಿನ ರೈತರ ಮತ್ತು ಕಾಫಿ ಬೆಳೆಗಾರರ ಒತ್ತಾಯದ ಫಲವಾಗಿ ಮಾನ್ಯ ಅರಣ್ಯ ಸಚಿವರ ಗಮನಕ್ಕೆ ತಂದು ಏನು ಆನೆ ಕಾರ್ಯಪಡೆ ETF ಕಚೇರಿ ಜಿಲ್ಲಾ ಕೇಂದ್ರ ಹಾಸನದಲ್ಲಿ ಇಲ್ಲಿವರೆಗೂ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು. ನಮ್ಮ ಒತ್ತಾಯ ಇಷ್ಟೇ, ಕಾಡಾನೆ ಮತ್ತು ಬೆಳೆಗಾರರು ಎಲ್ಲಿ ಇರ್ತಾರೋ ಅಲ್ಲಿ ಈ ಒಂದು ಕಚೇರಿಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಬಹು ವರ್ಷದ ಒತ್ತಾಯ ಆಗಿತ್ತು. ಮಾನ್ಯ ಅರಣ್ಯ ಸಚಿವರು ಮತ್ತು ಮಾನ್ಯ ನಮ್ಮ ಬೇಲೂರಿನ ಶಾಸಕರು ಫಲವಾಗಿ ಇವತ್ತು ಬಿಕ್ಕೋಡಿನಲ್ಲಿ ಸುಮಾರು 47 ಲಕ್ಷ ರೂಪಾಯಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area
near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಒಂದೇ ರೀತಿಯ ಶಾಲೆ ಬೋಧನೆ ಮತ್ತು ಶಾಲಾ ವಾತಾವರಣವಿದ್ರೂ ಕೂಡ ವಿದ್ಯಾರ್ಥಿಗಳಲ್ಲಿ ವಿವಿಧವಾದ ಅಂಕ ಗಳಿಕೆಯನ್ನ ಮಾಡ್ತಾರೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ವಿದ್ಯಾರ್ಥಿಗಳ ಶ್ರದ್ಧೆ ಮತ್ತು ಬುದ್ಧಿವಂತಿಕೆ ಕಾರಣವಾಗುತ್ತದೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹೇಳಿದರು. ಹಾಸನದ ಬ್ರಿಲಿಯಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಗುರುವಂದನ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ಶ್ರದ್ಧೆ ಬುದ್ಧಿವಂತಿಕೆಯಲ್ಲಿ ಜನರ ತೂಕ, ಎತ್ತರ, ಅಂದ ಮುಂತಾದವು ಗಣನೆಗೆ ಬರೋದಿಲ್ಲ. ಮುಖ್ಯವಾಗಿ ಎಲ್ಲರಲ್ಲೂ ವಿಭಿನ್ನ ವ್ಯತ್ಯಾಸಗಳಿವೆ. ಇವೆಲ್ಲವೂ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮತ್ತು ಮನಸ್ಸಿನಲ್ಲಿ ಕೂಡ ಶ್ರೀಮಂತಿಕೆ, ಬಡತನ, ಜಾತಿ, ಧರ್ಮಗಳ ಯಾವುದೇ ಭೇದಭಾವ ಇರೋದಿಲ್ಲ. ಯಾರು ಯಾವ ರೀತಿ ಚಿಂತನೆ ನಡೆಸುತ್ತಾರೋ, ಧಾರ್ಮಿಕತೆಯನ್ನ ಬೆಳೆಸಿಕೊಳ್ತಾರೋ ಅಂತಹವರಿಗೆ ಉತ್ತಮವಾದ ವಾತಾವರಣ ಸಿಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಾಸನದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ, ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಗಂಗಾಧರ್ ಕೆಪಿ, ನಗರಸಭೆಯ ಮಾಜಿ ಅಧ್ಯಕ್ಷ ಅನಿಲ್ ಕುಮಾರ್, ಕಸಪ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ, ಬ್ರಿಲಿಯಂಟ್ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಈ ಕಾಲದ ಮಕ್ಕಳ ಒಂದು ಕಾಂಪ್ರಿಹೆನ್ಸಿವ್ ಪೊಟೆನ್ಷಿಯಲ್ ಕೆಪಾಸಿಟಿ ಇನ್ಫಿನಿಟ್ಲಿ ಅಂಡ್ ಎಕ್ಸ್ಪೋನೆನ್ಷಿಯಲಿ ಇಟ್ ಈಸ್ ಇನ್ಕ್ರೀಸಿಂಗ್. ಈ ಒಂದು ಬೆಳಕಿನಲ್ಲಿ ಏನೇನೋ ಮಾತನಾಡಲಿಕ್ಕೆ ಹೋದರೆ ಮಕ್ಕಳು ಭಾಳ ಬುದ್ಧಿವಂತರಿದ್ದಾರೆ, ಅದು ಕೂಡ ಗೊತ್ತಿದೆ. ಆದರೆ ಇವತ್ತು ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಅನಿಲ್ ಹೇಳಿದಾಗೆ our best I can be placed in best IITs, our best I can be placed in AIMS means All India Institute of Medical Sciences or any government colleges for the medical and education. ಈ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ನಿಮಗಳ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ವಿಶ್ವದ ಎಲ್ಲ ದೇಶಗಳಲ್ಲೂ ಪರಿಚಿತವಾದಂಥ ಕ್ಷೇತ್ರವಾಗುತ್ತೆ. ಶ್ರೀ ಕ್ಷೇತ್ರದ ವಿದ್ಯಾರ್ಥಿಗಳು ಪ್ರಪಂಚದಾದ್ಯಂತ ಹರಡಿದ್ದಾರೆ. ಅಷ್ಟೇ ಅಲ್ಲ ಮಕ್ಕಳೇ, ಒಂದು ಸತ್ಯ ತಿಳ್ಕೊಳ್ಳಿ ನೀವು, ಶ್ರೀ ಕ್ಷೇತ್ರದ ಶಾಖಾ ಮಠಗಳು ಜಗತ್ತಿನ ಅನೇಕ ಪ್ರತಿಷ್ಠಿತ ದೇಶಗಳಲ್ಲಿ ಅಸ್ತಿತ್ವದಲ್ಲಿವೆ. ಇದೆಲ್ಲ ಸಾಧ್ಯವಾದದ್ದು 71ನೆಯ ಪೀಠಾಧ್ಯಕ್ಷರಿಂದ. ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡ ಹೃದಯಕ್ಕಾಗಿ ಹೆಜ್ಜೆ ಹಾಕೋಣ, ಆರೋಗ್ಯ ಗೆಲ್ಲೋಣ ಎಂಬ ವಾಕಥಾನ್ ಜಾಥಾಕ್ಕೆ ಪ್ರವಾಸಿ ತಾಣ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದಿಂದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಚಾಲನೆ ನೀಡಿದರು. ವಿವಿಧ ಸಂಘ ಸಂಸ್ಥೆ ಮತ್ತು ಇಲಾಖೆ ಅಧಿಕಾರಿಗಳು ವಾಕಥಾನ್ನಲ್ಲಿ ಹೆಜ್ಜೆ ಹಾಕಿದರು.
ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಪುರಸಭೆ, ಲಯನ್ಸ್, ರೋಟರಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಪತ್ರಕರ್ತರ ಸಂಘ, ಬೇಲೂರು ಕ್ರಿಕೆಟ್ ಕ್ಲಬ್, ವಕೀಲರ ಸಂಘ, ಪತಂಜಲಿ ಯೋಗ ಕೇಂದ್ರ ಇನ್ನು ಮುಂತಾದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಚನ್ನಕೇಶವ ದೇಗುಲದಿಂದ ಕೆಂಪೇಗೌಡ ವೃತ್ತ, ಹರ್ಡೀಕರ್ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಎಗಚಿ ಸೇತುವೆ, ಬಾಲಗಂಗಾಧರನಾಥ ಸ್ವಾಮಿ ಪುತ್ಥಳಿ ತನಕ ಹೆಜ್ಜೆ ಹಾಕಿದ್ರು. ಹೃದಯಕ್ಕಾಗಿ ನಡಿಗೆ, ಜೀವನ ಶೈಲಿ, ಆಹಾರದ ಬಗ್ಗೆ ನಾಮಫಲಕ ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣವಾಗುತ್ತಿದೆ. ನಮ್ಮ ಪೂರ್ವಿಕರ ಬದುಕು ನಮಗೆ ದಾರಿದೀಪವಾಗಬೇಕಿದೆ. ದಿನನಿತ್ಯ ಕನಿಷ್ಠ ನಡಿಗೆ ಮತ್ತು ಯೋಗ ಅವಶ್ಯಕವಾಗಿದೆ. ಸದೃಢ ದೇಶ ಕಟ್ಟಲು ಸದೃಢ ಆರೋಗ್ಯವಂತರಿಂದ ಮಾತ್ರ ಸಾಧ್ಯ. ಪ್ರತಿದಿನ ಕನಿಷ್ಠ ಆರೋಗ್ಯಕ್ಕಾಗಿ ಸಮಯ ಮೀಸಲಿಡಬೇಕಿದೆ. ಅದರಲ್ಲಿ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ದುಶ್ಚಟಗಳಿಂದ ದೂರವಿರಬೇಕು. ಇಲ್ಲಿನ ಆರೋಗ್ಯ ಇಲಾಖೆ ಹಮ್ಮಿಕೊಂಡ ವಾಕಥಾನ್ ಜಾಥಾಕ್ಕೆ ಬೇಲೂರಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದು ನಿಜಕ್ಕೂ ಸಂತೋಷವಾಗಿದೆ. ಇದೇ ವಾಕಥಾನ್ ದಿನನಿತ್ಯ ಮುಂದುವರಿಯಲಿ ಎಂದರು. ನಂತರ ಮಾತನಾಡಿದ ಆರೋಗ್ಯಾಧಿಕಾರಿ ಡಾ ವಿಜಯ್, ದುಶ್ಚಟಗಳು, ಒತ್ತಡದ ಬದುಕು, ಕಲಬೆರಕೆ ಆಹಾರ ಪದ್ಧತಿ, ಅಸುರಕ್ಷಿತ ಆಹಾರ ಸೇವನೆ, ಮಿತಿಮೀರಿದ ವ್ಯಾಯಾಮ, ಕಡಿಮೆ ನಿದ್ರೆ, ಜಂಕ್ ಫುಡ್ ಸೇವನೆ ಹೀಗೆ ನಾನಾ ಕಾರಣದಿಂದ ಹೃದಯ ಸಂಬಂಧಿ ರೋಗ ಉಲ್ಬಣಕ್ಕೆ ಕಾರಣವಾಗುತ್ತದೆ. ನಡಿಗೆ ಹೃದಯದ ಆರೋಗ್ಯಕ್ಕೆ ಪೂರಕ ಎಂದರು. ನಂತರ ಮಾತನಾಡಿದ ರೋಟರಿ ಸಂಸ್ಥೆ ಅಧ್ಯಕ್ಷ ಬಿಎಂ ರಂಗನಾಥ್, ಪ್ರತಿಯೊಬ್ಬರಿಗೂ ಆರೋಗ್ಯ ಎಂಬುದು ಅತ್ಯಮೂಲ್ಯ ಆಸ್ತಿ. ತಮ್ಮ ಆರೋಗ್ಯಕ್ಕಾಗಿ ಪ್ರತಿನಿತ್ಯ 30 ನಿಮಿಷಗಳನ್ನು ಮೀಸಲಿಟ್ಟು ವ್ಯಾಯಾಮ ಮಾಡುವಂತೆ ಮನವಿ ಮಾಡಿದ ಅವರು, ಇತ್ತೀಚಿನ ಯುವ ಜನಾಂಗ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ಸೇವನೆ ಕಡಿಮೆ ಮಾಡಿದ್ದು ಜಂಕ್ ಫುಡ್ಗಳಿಗೆ ಮಾರು ಹೋಗುತ್ತಿರುವುದರಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಲಯನ್ ಸಂಸ್ಥೆಯ ಅಧ್ಯಕ್ಷೆ ತಾರಾಮಣಿ ಸುರೇಶ್ ಮಾತನಾಡಿ, ಪೋಷಕರಲ್ಲಿ ಮನವಿ ಏನೆಂದರೆ, ಹೊರಗೆ ಸಿಗುವ ಆಹಾರ ಪದಾರ್ಥಗಳಿಗೆ ಮಾರು ಹೋಗದೆ ಮನೆಯಲ್ಲೇ ಆಹಾರ ತಯಾರಿಸಿ ಅವರಿಗೆ ಕೊಡಿ ಎಂದರಲ್ಲದೆ, ಇಂತಹ ಕಾರ್ಯಕ್ರಮಗಳಿಗೆ ನಮ್ಮ ಸಂಸ್ಥೆಗಳು ಸದಾ ಕೈಜೋಡಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್, ಆರಕ್ಷಕ ನಿರೀಕ್ಷಕ ರೇವಣ್ಣ, ಆರಕ್ಷಕ ಉಪ ನಿರೀಕ್ಷಕ ಶಿವಾನಂದ ಪಾಟೀಲ್, ಆರೋಗ್ಯಾಧಿಕಾರಿ ಡಾ ವಿಜಯ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ರೋಟರಿ ಕ್ಲಬ್ ಅಧ್ಯಕ್ಷ ರಂಗನಾಥ್, ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಣಿ ಸುರೇಶ್, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಾನಾ ಮಂಜೇಗೌಡ, ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ, ಡಾ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ತೀರ್ಥಂಕರ್, ಉಳಿದಂತೆ ಧನಂಜಯ್, ಡಾ ಚಂದ್ರಮೌಳಿ, ಆದರ್ಶ್, ಪೂಬಯ್ಯ, ಆರ್ಎಸ್ ಮಹೇಶ್, ಸುಲೇಮಾನ್, ಉಷಾ, ದಯಾನಂದ್, ಶಂಭುಗೌಡ, ರಮೇಶ್, ದೊಡ್ಡಮನೆ ಪ್ರಭಾಕರ್, ಶ್ರೀನಿವಾಸ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಮ್ಮ ಬೇಲೂರು ತಾಲೂಕಿನಲ್ಲಿ ಏನು ಒಂದು ಕಾರ್ಯಕ್ರಮ ವಾಕ್ತಾನ್ ಅಂತೇಳಿ ಜನಗಳಿಗೆ ಆರೋಗ್ಯ ದೃಷ್ಟಿಯಿಂದ ಇದೊಂದು ಅವೇರ್ನೆಸ್ ಅಂದರೆ ಅರಿವು ಮೂಡಿಸೋಕ್ಕೋಸ್ಕರ ಇದೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಬೇಲೂರಿನ ಎಲ್ಲ ಎಲ್ಲ ಅಧಿಕಾರಿ ಮಿತ್ರರು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ತೇನೆ. ಜೊತೆಗೆ ಏನು ಈಗ ಆಲ್ರೆಡಿ ನಮ್ಮ ಮನೆ ತಹಸೀಲ್ದಾರ್ ಅವರು ಹೇಳಿದಾಗೆ ಈಗಿನ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ, ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ, ಅದಕ್ಕೋಸ್ಕರ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾಕೆ ಈ ಥರ ಆಗ್ತಾಯಿದೆ ಅಂತ ಅಂದರೆ, ಅತಿಯಾದ ಬೊಜ್ಜು ಬೆಳೆಸ್ಕೊಳ್ಳೋದು, ಅತಿಯಾದ ಏನೋ ಕೊಲೆಸ್ಟ್ರಾಲ್ ಅಂಶ ಇರುವಂಥ ನಡಿಗೆ ಅಂತ ಏನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲ ನಮ್ಮ ಸಂಘ ಸಂಸ್ಥೆ, ಬೇಲೂರಿನ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ, ನಮ್ಮ ಇವರು ತಹಸೀಲ್ದಾರ್ ಸರ್ ಕರೆದಿದ್ರು. ಇದಕ್ಕೆ ಎಲ್ಲರೂ ಭಾಗವಹಿಸಿದ್ದೀವಿ. ಆಗ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಅವೇರ್ನೆಸ್ಸು ಎಲ್ಲ ಒಂದು ಕಡೆ ನೆನಪಿಸ್ಕೊತಾರೆ. ಮತ್ತು ಅದೇ ಇವತ್ತೇನಾಗಿದೆ ಅಂತಂದರೆ ಎಲ್ಲರೂ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದಾದ್ಯಂತ ಇರುವ ರಸ್ತೆಗಳಿಗೆ ಸರಿಯಾದ ಹಂಪ್ಸ್ ಇರೋದಿಲ್ಲ ಮತ್ತು ಟ್ರಾಫಿಕ್ ಲೈಟ್ಸ್, ಬೀದಿ ದೀಪ ಇಲ್ಲದೆ ಅಪಘಾತಗಳು ಹೆಚ್ಚಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದ್ದು, ಕೂಡಲೇ ಸರಿಪಡಿಸಲು ಆಗ್ರಹಿಸಿ ನವ ಕರ್ನಾಟಕ ಯುವ ಶಕ್ತಿ ವತಿಯಿಂದ ಕರ್ನಾಟಕ ಲೋಕೋಪಯೋಗಿ ಇಲಾಖೆ ಅಧೀಕ್ಷಕರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ನವ ಕರ್ನಾಟಕ ಯುವ ಶಕ್ತಿ ಉದ್ಯಮ ಘಟಕದ ರಾಜ್ಯಾಧ್ಯಕ್ಷ ಸಂದೇಶ್ ಶೆಟ್ಟಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ನಗರದಾದ್ಯಂತ ರಸ್ತೆಗಳಲ್ಲಿ ಹಂಪ್ಸ್ ಇರೋದಿಲ್ಲ. ಹಂಪ್ಸ್ ಹಾಕುವಾಗ ಇದಕ್ಕೆ ಅಳವಡಿಸಿರುವ LED ಬಲ್ಬ್ಗಳಿಂದ ಚಲಿಸುವ ವಾಹನಗಳು ಇದನ್ನ ನೋಡಿಯಾದರೂ ನಿಧಾನವಾಗಿ ಚಲಿಸಲು ಅನುಕೂಲವಾಗಿದ್ದು, ಈಗ ಹಂಪ್ಸ್ಗೆ ವೈಟ್ ಬಣ್ಣ ಬಳಿಯದೇ ಇರೋದ್ರಿಂದ ಚಲಿಸುವ ವಾಹನಗಳು ಯಾವುದನ್ನು ಲೆಕ್ಕಿಸದೆ ವೇಗವಾಗಿ ವಾಹನವನ್ನ ಚಾಲನೆ ಮಾಡುತ್ತಿರೋದ್ರಿಂದ ಅಪಘಾತಗಳು ಹೆಚ್ಚಾಗುತ್ತಿದೆ ಎಂದರು. ಇದಲ್ಲದೆ ಸ್ಟ್ರೀಟ್ ಲೈಟ್ ಸರಿಯಾಗಿಲ್ಲದೆ ಇರೋದ್ರಿಂದ ರಸ್ತೆ ಕ್ರಾಸ್ ಮಾಡುವಾಗ ವೇಗವಾಗಿ ಬರುವ ವಾಹನಗಳಿಂದ ಬಿಎಂ ರಸ್ತೆ, ಸರಸ್ವತಿಪುರಂ, ರಾಯಲ್ ಅಪೋಲೋ ಶಾಲೆ, ಚಿಕ್ಕಕೊಂಡಗುಳ, ಬಿಟ್ಟಗೌಡನಹಳ್ಳಿ ರಸ್ತೆ ಹಾಗೂ ಹಾಸನ ನಗರದ ಸುತ್ತಮುತ್ತ ಪ್ರದೇಶದ ರಸ್ತೆಯಲ್ಲಿ ಸುಮಾರು ಅಪಘಾತಗಳು ಸಂಭವಿಸುತ್ತದೆ ಎಂದು ದೂರಿದರು.
ಕೂಡಲೇ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಇನ್ನಾದರೂ ಮುಂದಿನ ದಿನಗಳಲ್ಲಿ ಈ ಅವಘಡಗಳು ನಡೆಯದಂತೆ ರಸ್ತೆಗೆ ಹಂಪ್ಸ್ ಹಾಗೂ ವಿದ್ಯುತ್ ದೀಪ ಸರಿಯಾದ ರೀತಿ ಅಳವಡಿಸಬೇಕಾಗಿ ಮನವಿ ಮಾಡಿದರು. ಇದೇ ವೇಳೆ ನವಕರ್ನಾಟಕ ಯುವ ಶಕ್ತಿ ರಾಜ್ಯ ಉಪಾಧ್ಯಕ್ಷ ಶಂಕರೇಗೌಡ, ಜಿಲ್ಲಾಧ್ಯಕ್ಷ ನಂದೀಶ್, ಕೆವಿ ತುಷಾರ್, ಆಟೋ ಘಟಕದ ಜಿಲ್ಲಾಧ್ಯಕ್ಷ ತುಷಾರ್, ಸಂತೋಷ್ ಗೌಡ, ರವಿರಾಜ್ ಶೆಟ್ಟಿ, ಪ್ರಭಾಕರ್ ಶೆಟ್ಟಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂದೇಶ್ ಶೆಟ್ಟಿ ಅಂತ. ನಾನು ನವಕರ್ನಾಟಕ ಯುವಶಕ್ತಿ ಉದ್ಯಮ ಘಟಕದ ರಾಜ್ಯಾಧ್ಯಕ್ಷನಾಗಿ ಇವತ್ತು ನಮ್ಮ ಹಾಸನದ ಮೂಲೆ ರಸ್ತೆಯಲ್ಲಿ ಗುಂಡಿಗಳಿರುವುದನ್ನು ಗಮನಿಸಿ ಇವತ್ತು ನಮ್ಮ PWD ಅಧೀಕ್ಷಕರಾದಂಥ ನಳಿನಿ ಮೇಡಮ್ ಅವರಿಗೆ ಮನವಿಯನ್ನು ಕೊಟ್ಟು ಹಂಸು ಹಾಗೆ ಹಂಸಿನಲ್ಲಿ ಸರಿಯಾದ ಪೇಂಟಿಂಗ್ಗಳಿಲ್ಲದೆ ಅಲ್ಲಿ ಸಿಗ್ನಲ್ಗಳ ಕೊರತೆ ಎದ್ದು ಕಾಣ್ತಿತ್ತು. ಇದರ ಬಗ್ಗೆ ನಳಿನಿ ಮೇಡಮ್ ಅವರ ಗಮನಕ್ಕೆ ತಂದಾಗ ಅತಿ ಶೀಘ್ರದಲ್ಲಿ ನಾವು ಇದನ್ನು ಸರಿಪಡಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಅವರನ್ನು ಸಂಪರ್ಕಿಸಿದಾಗ ಅವರು ನೀವು ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ಗೂ ಇದರ ಕುರಿತಾಗಿ ಒಂದು ಮನವಿಯನ್ನು ಕೊಡಿ ಅಂತ ಒಂದು ನಮಗೆ ಕಿವಿ ಮಾತನ್ನು ಹೇಳಿದರು. ಅದೇ ಪ್ರಕಾರ ನಾವು ಇವತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದ ದಯಾನಂದ್ ಅವರಿಗೂ ಸಹ ಒಂದು ಮನವಿಯನ್ನು ಕೊಟ್ಟು ಅವರನ್ನು ಸಂಪರ್ಕಿಸಿದಾಗ ಅವರು ಸಹ ನಾವು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಜನರ ಸಮಸ್ಯೆಯನ್ನು ಬಗೆಹರಿಸಲು ನಮಗೆ ಸಹಕರಿಸಿದಂಥ ಮಾಧ್ಯಮ ಮಿತ್ರರಿಗೂ ಸಹ ಈ ಒಂದು ಸಮಯದಲ್ಲಿ ವಂದಿಸುತ್ತಾ ನಮ್ಮ ಜೊತೆ ಇರುವಂಥ ಎಲ್ಲ ನವಕರ್ನಾಟಕ ಯುವಶಕ್ತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ತಾಯಿ ಭುವನೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ. ವಿದ್ಯಾರ್ಥಿಗಳಿಗೆ ಆರೋಗ್ಯದ ಜಾಗೃತಿ ಮೂಡಿಸೋದು ಅಗತ್ಯವಾಗಿದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಹಾಗೂ ಜಾನಪದ ಪರಿಷತ್ ಅಧ್ಯಕ್ಷ YS ಸಿದ್ದೇಗೌಡ ಹೇಳಿದರು. ಬೇಲೂರು ಪಟ್ಟಣದ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಅರಿವು ಮತ್ತು ಜಾಗೃತಿ ಸಮಾರಂಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಮೂಲಕ, ಶಿಕ್ಷಣವನ್ನು ಒದಗಿಸುವ ಮೂಲಕ ಮತ್ತು ಭಾವನಾತ್ಮಕ ಬೆಂಬಲವನ್ನು ನೀಡುವ ಮೂಲಕ ಶಾಲೆಗಳು ಹದಿಹರಿಯದವರ ಆರೋಗ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೆಲಸ ಮಾಡುತ್ತಿದೆ. ಇತ್ತೀಚಿನ ದಿನದಂದು ಹೃದಯಾಘಾತದಿಂದ ಮೃತರ ಸಂಖ್ಯೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಇಂತಹ ಆರೋಗ್ಯ ಮಾಹಿತಿ ಅವಶ್ಯಕವಾಗಿದೆ ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ, ಹೃದಯ ಸಂಬಂಧಿ ಕಾಯಿಲೆ ಮತ್ತು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವ ಕಾಯಿಲೆಗಳ ಒಂದು ಗುಂಪಾಗಿದೆ. ಇವುಗಳಲ್ಲಿ ಹೃದಯಾಘಾತ, ಪಾರ್ಶ್ವವಾಯು, ಅಧಿಕ ರಕ್ತದ ಒತ್ತಡ, ಪರಿಧಮನಿ ಕಾಯಿಲೆ ಮುಂತಾದವು ಸೇರಿವೆ. ಇವುಗಳಿಗೆ ಮುಖ್ಯ ಕಾರಣಗಳು ಜೀವನ ಶೈಲಿ, ವಯಸ್ಸು, ಕುಟುಂಬದ ಇತಿಹಾಸ ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಕನಿಷ್ಠ ಅರಿವಿರುವುದು ಅಗತ್ಯವೆಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ, ದೇಹದ ಬಹುತೇಕ ಭಾಗಗಳನ್ನು ಬದಲಿಸುವ ಅವಕಾಶವಿದೆ, ಆದರೆ ರಕ್ತಕ್ಕೆ ಪರ್ಯಾಯ ವಸ್ತು ಇನ್ನೂ ತಯಾರಿಸಿಲ್ಲ. ಇಂತಹ ರಕ್ತದ ಬಗ್ಗೆ ಅತ್ಯಂತ ಪರಿಣಾಮಕಾರಿ ತಿಳುವಳಿಕೆ ಮೂಡಿಸುತ್ತಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅದ್ವಿತೀಯ ಸಾಧನೆ ನಿಜಕ್ಕೂ ಅಗಮ್ಯ. YS ಸಿದ್ದೇಗೌಡರು ಇದರ ಚುಕ್ಕಾಣಿ ಹಿಡಿದು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಯುವಕರು ಜಾನಪದದ ಬಗ್ಗೆ ಕೂಡ ಒಲವು ಬೆಳೆಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ಪ್ರಶಾಂತ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್, ಸಾರ್ವಜನಿಕ ಆಸ್ಪತ್ರೆ ಹೆಬ್ಬಾಳು ವೈದ್ಯಾಧಿಕಾರಿ ಡಾ ಅನುಪಮಾ ಶೆಟ್ಟಿ, ಸಕಲೇಶ್ಪುರ ಬೀನ್ ಟೀಂ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಸಭಾಪತಿ BH ಸುಲೇಮಾನ್, ಕಾರ್ಯದರ್ಶಿ ಧನಂಜಯ್, ಪ್ರಾಥಮಿಕ ಶಾಲಾ ವಿಭಾಗದ ಪ್ರಾಂಶುಪಾಲರಾದ ಶ್ರೀನಿಧಿ ವೈ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ SSLC ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಾದ ಹಂಸ ಮತ್ತು ಧ್ರುವ ಇವರಿಗೆ ಅಭಿನಂದಿಸಲಾಯಿತು. HCN ನ್ಯೂಸ್ ಬೇಲೂರು. ಅಂದರೆ ಲೆಸ್ ದೆನ್ 40 ಇಯರ್ಸ್ ಒಳಗೆ, ಸೊ ಲೆಸ್ ದೆನ್ 40 ಇಯರ್ಸ್ ಒಳಗಡೆ ಡೆತ್ ಆಗ್ತಿರೋದ್ರಿಂದ ಈ ಕೋವಿಡ್ ಬಂದಮೇಲೆ ಈ ಥರದ್ದು ಯಾವುದೋ ನ್ಯೂಸ್ ಬಂದಿರಲಿಲ್ಲ. ಡಿಸೀಸ್ ಬಗ್ಗೆ ಯಾವುದೇ ನ್ಯೂಸ್ ಬಂದಿರಲಿಲ್ಲ. ಆದರೆ ಕೋವಿಡ್ ನಂತರ ಈ ಥರ ಪೇಪರಲ್ಲಿ ಬರ್ತಾ ಇರೋ ತೊಂದರೆ ಅಂತಂದರೆ ಹಾರ್ಟ್ ಅಟ್ಯಾಕು. ಸೊ ಹಾರ್ಟ್ ಅಟ್ಯಾಕ್ ಬಗ್ಗೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯ
ಚನ್ನರಾಯಪಟ್ಟಣ ತಾಲೂಕಿನ ಅಗ್ರಹಾರ ಬೆಳಗುಲಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕೇಶವೇಶ್ವರ ದೇವಾಲಯದ ಬಗ್ಗೆ ಮಾಹಿತಿ ನೀಡುವ ಪ್ರವಾಸಿ ಮಾಹಿತಿ ಫಲಕ ಅನಾವರಣ ಮಾಡಲಾಯಿತು. ಹಾಸನ ಜಿಲ್ಲಾ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣಾ ವೇದಿಕೆ ಸಂಚಾಲಕ ಪಂಡಿತ್ ಟಿವಿ ನಟರಾಜ್ ಮಾತನಾಡಿ, ಈ ದೇವಾಲಯದ ನಿರ್ಮಾಣ ಕಾಲ ಕ್ರಿಸ್ತಶಕ 1210. ಹೊಯ್ಸಳರ ದೊರೆ 2ನೇ ಬಲ್ಲಾಳನ ಮಹಾದಂಡನಾಯಕನಾಗಿದ್ದ ಕೇಶರಾಜನಿಂದ ನಿರ್ಮಿತವಾದ ಹೊಯ್ಸಳ ವಾಸ್ತುಶಿಲ್ಪದ ದ್ವಿಕೂಟ ದೇವಾಲಯ ಒಂದೇ ದೇವಾಲಯದಲ್ಲಿ ಶಿವ ಮತ್ತು ಕೇಶವನಿಗೆ ಪ್ರತ್ಯೇಕವಾದ ಗರ್ಭಗುಡಿಗಳಿರೋದು ವಿಶೇಷವಾಗಿದೆ. ಈ ಕಾರಣದಿಂದ ಈ ದೇವಾಲಯವು ಶಿವ ಮತ್ತು ವಿಷ್ಣುವಿನ ಸಮನ್ವಯತೆಯನ್ನ ಸಾಧಿಸುವ ಅಪರೂಪದ ದೇವಾಲಯವಾಗಿದೆ. ದೇವಾಲಯಕ್ಕೆ ಹೊಂದಿಕೊಂಡಂತೆ 2 ಕೆರೆಗಳಿದ್ದು ಇವುಗಳನ್ನು ಹಾಸನ ಜಿಲ್ಲಾ ಶಾಸನ ಸಂಪುಟ 8ರಲ್ಲಿ ಕೇಶವ ಸಮುದ್ರ ಮತ್ತು ಲಕ್ಷ್ಮೀ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ. ಇಂತಹ ಅಪೂರ್ವ ದೇವಾಲಯವು ಇರೋದು ಮಾಹಿತಿಯ ಕೊರತೆಯಿಂದಾಗಿ ಸ್ಥಳೀಯರನ್ನ ಹೊರತುಪಡಿಸಿ ಹೆಚ್ಚಿನ ಜನರಿಗೆ ಅಪರಿಚಿತವಾಗಿದ್ದು, ಪ್ರಸ್ತುತ ಅಳವಡಿಸಿರುವ ಈ ಫಲಕದಿಂದ ಹೆಚ್ಚು ಪ್ರಚಾರ ಪಡೆಯುವಂತಾಗಿದೆ. ಅಲ್ಲದೆ ಇತಿಹಾಸ ಆಸಕ್ತರಿಗೆ, ಪ್ರವಾಸಿಗರಿಗೆ, ಭಕ್ತಾದಿಗಳಿಗೆ ಹೆಚ್ಚಿನ ಸಂತಸ ತಂದಿದೆ ಎಂದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಕಲೇಶಪುರ ನಗರದಲ್ಲಿ ವಿಶೇಷವಾಗಿ ಸುಭಾಷ್ ಮೈದಾನ ಪ್ರದೇಶದಲ್ಲಿ ತ್ಯಾಜ್ಯ ಮತ್ತು ಕಸದ ರಾಶಿಗಳು ಪ್ರತಿದಿನವೂ ಹೆಚ್ಚಾಗುತ್ತಿದ್ದು ಜನಜೀವನದ ಮೇಲೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ರಮೇಶ್ ಪೂಜಾರಿ ಹೇಳಿದರು. ನಂತರ ಮಾತನಾಡಿದ ಅವರು, ಸಕಲೇಶಪುರವು ಮಲೆನಾಡಿನ ಹೃದಯ ಭಾಗದಲ್ಲಿರುವ ಸುಂದರ ಐತಿಹಾಸಿಕ ಪ್ರದೇಶವಾಗಿದ್ದು ಸಹಜವಾಗಿ ಪ್ರಕೃತಿ ಆಕರ್ಷಣೆಯೊಂದಿಗೆ ಹೆಚ್ಚಿನ ಪ್ರವಾಸೋದ್ಯಮವನ್ನು ಆಕರ್ಷಿಸುತ್ತದೆ. ಆದರೆ ಕಸದ ಸಮಸ್ಯೆ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಮತ್ತು ವಿಧಾನಸಭೆಯಲ್ಲಿ ಕೂಡ ಚರ್ಚೆ ನಡೆದಿರುವುದರಿಂದ ಇದೊಂದು ಸಾರ್ವಜನಿಕ ಸಮಸ್ಯೆಯಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯತೆಯ ಸೂಚನೆಯಾಗಿದೆ. ಸಾರ್ವಜನಿಕರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿದ್ದು ಇದು ತಾಲೂಕು ಆಡಳಿತದ ಉದಾಸೀನತೆಯನ್ನು ತೋರಿಸುತ್ತದೆ. ಈ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸಕಲೇಶಪುರ ಘಟಕದಿಂದ ಸುಭಾಷ್ ಮೈದಾನದಲ್ಲಿ ಜಮೆಯಾದ ಕಸದ ರಾಶಿಯನ್ನ 1 ತಿಂಗಳ ಒಳಗಾಗಿ ಶುದ್ಧಗೊಳಿಸಿ ಸ್ಥಳವನ್ನು ಸ್ವಚ್ಛಗೊಳಿಸುವಂತೆ ಅಧಿಕಾರಿಗಳಿಗೆ ಆಗ್ರಹಿಸಲಾಗುತ್ತಿದೆ. ಸುಭಾಷ್ ಮೈದಾನದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಳಿಗೆಗಳನ್ನು ನಿರ್ಮಾಣ ಮಾಡಿ ಆ ಮಳಿಗೆಗಳಲ್ಲಿ ಕಸ ತುಂಬಿ ತುಳುಕುತ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಮಳಿಗೆಗಳನ್ನು ಈಗಾಗಲೇ ತಾಲೂಕಿನಲ್ಲಿ ತಲೆದೂರಿರುವ ಟ್ರಾಫಿಕ್ ಸಮಸ್ಯೆ ಹಾಗೂ ರಾಜಬೀದಿಯಲ್ಲಿ ಫುಟ್ಪಾತ್ನಲ್ಲಿ ಹಾಕಿರುವ ತರಕಾರಿ ಅಂಗಡಿಗಳನ್ನು ತೆರವುಗೊಳಿಸಿ ಸುಭಾಷ್ ಮೈದಾನದಲ್ಲಿ ತರಕಾರಿಯ ಮಿನಿ ಮಾರ್ಕೆಟ್ಗೆ ಅವಕಾಶ ಕೊಡೋದ್ರಿಂದ ತಾಲೂಕಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವಾಗುವುದರ ಜೊತೆಗೆ ಸಕಲೇಶಪುರದ ಸುತ್ತಮುತ್ತ ಹಳ್ಳಿಗರು ಕೂಡ ವ್ಯಾಪಾರಕ್ಕೆ ಬರೋದ್ರಿಂದ ಸಕಲೇಶಪುರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತದೆ ಎಂದರು. ಕಸದ ತೆರವಿಗೆ ಹಾಗೂ ಈ ಗಡುವಿಗೆ ಸ್ಪಂದನೆ ದೊರಕದೆ ಹೋದರೆ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಸಕಲೇಶಪುರ ಬಂದ್ಗೆ ಕರೆ ನೀಡಲಾಗುವುದು. ಇದರಲ್ಲಿ ಸಕಲೇಶಪುರದ ಹಲವು ಸಂಘ ಸಂಸ್ಥೆಗಳು ಸಹ ಬೆಂಬಲ ನೀಡಲಿವೆ. ತ್ವರಿತ ಮತ್ತು ಕಠಿಣ ಕ್ರಮವನ್ನು ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಕರವೇ ತಾಲೂಕು ಅಧ್ಯಕ್ಷ ರಮೇಶ್ ಪೂಜಾರಿ ಕೋರಿಕೊಂಡಿದ್ದಾರೆ. HCN ನ್ಯೂಸ್, ಸಕಲೇಶಪುರ. ಅಲ್ಲಿ 20-30 ಮಳಿಗೆಗಳಿಗೆ ಕಳೆದ ಒಂದು 4 ವರ್ಷದಿಂದ ಕಸವನ್ನು ತುಂಬಿಟ್ಟಿದ್ದಾರೆ. ಅದನ್ನು ತೆಗೆಯೋದ್ರಿಂದ ಸುಮಾರು ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಮತ್ತು ರಸ್ತೆ ಬದಿಯಲ್ಲಿ ಫುಟ್ಪಾತಲ್ಲಿ ತಕ್ಕನೆ ಹಾಕಿರ್ಬೋದು, ಎಲ್ಲವೂ ಒಂದು ಮಿನಿ ಮಾರುಕಟ್ಟೆ ಮಾಡ್ಬೋದು. ಅದಕ್ಕಾಗಿ ನಾವು ನಿನ್ನೆ ಒಂದು ಮಾಧ್ಯಮ ವರದಿ ಕೂಡ ಮಾಡಿದ್ವಿ. ಮಾಡಿಬಿಟ್ಟು ನಾವು 1 ತಿಂಗಳ ತನಕ ಟೈಮ್ ಕೊಟ್ಟಿದ್ವಿ. 1 ತಿಂಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿ ಅಲ್ಲಿ ಹೋಗ್ಬಿಟ್ಟು ಸುತ್ತಮುತ್ತ ಸ್ವಚ್ಛತೆ ಮಾಡಿ ಈಗ 23 ವಾರ್ಡಿಂದ ಹಾಕುವಂಥ ಕಸವನ್ನು ನಿಲ್ಲಿಸಬೇಕು, ತಕ್ಷಣ ನಿಲ್ಲಿಸಿ ಮತ್ತೆ ಏನು ಯಾವಾಗ ಕಸ ತೆಗಿತೀರಾ ಅಂತ ನಮಗೆ ವರದಿ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಸಕಲೇಶಪುರ ಎಲ್ಲ ಜನಸಾಮಾನ್ಯರು ಎಲ್ಲ ಒಟ್ಟಾಗಿ ಇಟ್ಕೊಂಡು ನಾವು ಸಕಲೇಶಪುರ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ವರದಿಯಾಗುತ್ತಿರುವ ಹಾರ್ಟ್ ಅಟ್ಯಾಕ್ಗಳು, ಹಿಮ್ಸ್ನಲ್ಲಿ ಆರಂಭವಾಗದ ಹೃದಯಾಘಾತ, ಕ್ಯಾನ್ಸರ್ ಆಸ್ಪತ್ರೆಗೆ ಖಂಡನೆ. ಮೆಕ್ಕೆಜೋಳ ಪರಿಹಾರಕ್ಕೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಗಂಡನಿಂದಲೇ ಪತ್ನಿ ಕೊಲೆ ಆರೋಪ, ಮರಣೋತ್ತರ ಪರೀಕ್ಷೆ ನಡೆಸಿ ನ್ಯಾಯಕ್ಕಾಗಿ ಮನವಿ. ದಲಿತ ಪರ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಪ್ರತಿಭಟನೆ. ಆನೆ ಕಾರ್ಯಪಡೆ ಕಚೇರಿಯ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ, ಗುಣಮಟ್ಟದ ಕಾಮಗಾರಿ ಆರಂಭಿಸಲು ಒತ್ತಾಯ. ಕಾಫಿ ಬೆಳೆಗಾರರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.